guys, welcome back Sneha Vlogs YouTube ಹೋಗಬೇಕು ಅಂತ ಪ್ಲಾನ್ ಆಗಿದ್ದರಿಂದ ಸೊ ನಾವು ನೆನ್ನೆನೇ ದೀಕ್ಷಾ ಅವ್ರ ಮನೆಗೆ ನೈಟ್ ಹೋಗಿ ಉಳ್ಕೊಂಡಿದ್ವಿ. ಮಾರ್ನಿಂಗ್ 5:30ಗೆ ಇರಬೇಕು ಅಂದಿದ್ದಕ್ಕೆ ದೀಕ್ಷಾ ಅವ್ರ ತಂದೆ ನಮ್ಮನ್ನ ಕಾರಲ್ಲಿ ಬಿಟ್ಟರು. ಅಲ್ಲಿಂದ ಗಾಡಿ ರೆಡಿ ಇತ್ತು, ಗಾಡಿನ ಒಬ್ಬೊಬ್ಬರಾಗೆ ಹತ್ಕೊಂಡ್ವಿ. ಟ್ರಿಪ್ ಬರ್ದೇ ಇರೋರಿಗೆಲ್ಲ ತುಂಬಾ ಲಾಸ್ ಅಂತ ಹೇಳ್ಬೋದು, ಯಾಕಂದ್ರೆ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಾಂಗ್, ಡ್ಯಾನ್ಸ್, ಮ್ಯೂಸಿಕ್, ಅಂತ್ಯಾಕ್ಷರಿ ಹಾಡಿದ್ವಿ ಎಲ್ಲ ಸೇರಿಕೊಂಡು. ಯಾವ್ಯಾವ ಶಾರ್ಟ್ ಕಟ್ಟಲ್ಲೆಲ್ಲ ಹತ್ತಿದ್ದೀವಿ. ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸಿದ್ದೀನಿ. ನಿತ್ಯ, ಅವಿನಾಶ್, ಹರ್ಷ, ನಿಸರ್ಗ, ಅಕ್ಷತಾ, ಸುಚಿತ್ರಾ, ನಿಶ್ಚಲ, ದೀಕ್ಷಾ, ಸುಪ್ರಿಯಾ ಎಲ್ಲರನ್ನೂ ಪರಿಚಯ ಮಾಡಿಸಿದ್ದೀನಿ. ಪ್ರತಿಯೊಂದು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಖುಷಿಯಿಂದ ಎಲ್ಲ ಎಂಜಾಯ್ ಮಾಡಿದ್ವಿ. ಬರ್ದಿರೋರಿಗೆ ನಿಜವಾಗ್ಲೂ ತುಂಬ ಲಾಸ್. MBBT ಬಾಯ್ಸ್ನ ಎಷ್ಟೊಂದು ಜನನ ಕ್ಲಾಸಲ್ಲಿ ಮಾತಾಡ್ಸಿರಲಿಲ್ಲ, ಬಟ್ ಟ್ರಿಪ್ಪಲ್ಲಿ ಎಲ್ಲ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ವಿ. ನಾವು 2 ಕಾಂಬಿನೇಷನ್ ಹೋಗಿದ್ದಂದ್ರೆ ಆ ಬಾಯ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು. ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಗಾಡಿ ಒಳಗಡೆ ಹತ್ತಿದ ಕೂಡಲೇ ಏನೋ ಒಂದು ಜೋಶು, ಖುಷಿ. ಚಿಕ್ಕಮಂಗ್ಳೂರು ಹತ್ರ ಇರೋ ಮುಳ್ಳಯ್ಯನಗಿರಿ ಹೋದ್ವಿ. ಅಲ್ಲಿ ದೇವ್ರ ದರ್ಶನ ಮಾಡಿ ಎಲ್ಲ ತಿಂಡಿ ತಿನ್ಕೊಂಡ್ವಿ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಕಾಲ್ ದಾರಿನೂ ಬಂದಿಲ್ಲ ಅಷ್ಟೇ. ಇದು ಇಲ್ಲಿ ಅತಿ ಸುಂದರವಾದ ಹೂ ನಮಗೆ ಸಿಕ್ಕಿದೆ. ಒಂದು ನಡೆಯೋಕ್ಕಾಗ್ತಿಲ್ಲ, ಬ್ಯಾಟ್ರಿ ಲೋ, ತುಂಬ ಸುಸ್ತಾಗ್ತಿದೆ. ಈ ಕಡೆ ಬರ ನೀನು. ಅಪ್ಪ 3.5 ಕಿಲೋಮೀಟರ್ ನಡಿಬೇಕು ಅಂದರೆ ನಿಜವಾಗ್ಲೂ ಯಾರ ಕೈಲೂ ಆಗ್ತಿರಲಿಲ್ಲ. ಸೊ ಶಾರ್ಟ್ ಕಟ್ ನಾವೇ ಹುಡುಕೊಂಡು ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಒಬ್ಬೊಬ್ರು ಕೈ ಹ್ಯಾಂಡ್ ಹಿಡ್ಕೊಂಡು ಹತ್ಸಿದ್ರು ಹುಡುಗಿರ್ನೆಲ್ಲ. ನಮ್ಮಿಂದ ನಿಜವಾಗ್ಲೂ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಶಾರ್ಟ್ ಕಟ್ ಹುಡುಕಿದ್ದು ನಿಜ ತುಂಬ ಒಳ್ಳೆಯದಾಯಿತು ಎಲ್ರಿಗೂ. ಹೆಂಗೆ ಹತ್ತಿದ್ವೋ ಏನೋ ಒಂದು ಗೊತ್ತಾಗ್ತಿಲ್ಲ. ಕಾಲು ಜಾರಿದ್ರೆ ಮಾತ್ರ ಎಷ್ಟು ಕಷ್ಟಪಟ್ಟು ಹತ್ತಿದ್ವಿ ಅಂದರೆ ನೋಡಿ. ಕೊನೆಗೆ ಅವಿನಾಶ್ ಹತ್ತುತ್ತಾನೆ. ಎಷ್ಟು ಕಷ್ಟ ಇದೆ ಹತ್ತೋದು. ಯಾವತ್ತೂ ಈ ಥರ ಸಾಧನೆ ಮಾಡಿರಲಿಲ್ಲ, ಫಸ್ಟ್ ಎಲ್ಲ ಸೇರ್ಕೊಂಡು ಫೈನಲಿ ಎಲ್ಲ ಒಂದು ಸ್ಟೆಪ್ ಹತ್ತಿ ಮುಗಿಸಿದ್ವಿ. ಇನ್ನೂ ತುಂಬ ಹತ್ತೋದಿತ್ತು. ನಿಜವಾಗ್ಲೂ ವ್ಯೂ ಮಾತ್ರ ಸ್ವರ್ಗ ನೋಡ್ದಂಗೆ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಇನ್ನೂ ಹತ್ತೋದಿತ್ತು. ಫ್ರೆಂಡ್ಸ್ನ ಮಾತಾಡ್ಸೋಕೆ ಬಂದಿದ್ದಾಳೆ ನೋಡಿ. ಇಲ್ಲ ಇವಾಗ ಯಾವ ಬೆಟ್ಟ ಇದು? ನೋಡ್ಬೇಕು. ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಬೆಟ್ಟ ಹತ್ತಿರೋ ಸುಸ್ತಿಗೆ ಬೆಟ್ಟದ ಹೆಸರೇ ಮರ್ತೋಗಿದೆ. ಇಲ್ಲಿ ನೋಡಿ, ಇದೊಂದು ನಮ್ದು ಬಂದ್ರು. ಏನ್ ಅವಿನಾಶ್ ಮಂಜಣ್ಣ ತರ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಬನ್ನಿ ಬನ್ನಿ ಜನರೇ, ಜೀವನ ಬನ್ನಿ. ಸ್ನೇಹ ಅವ್ರ ಬ್ಲಾಗಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಸಿಗೋಣ. ಬಾಯ್. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನು ಕಂಡ ಬೇಲೂರ ಶಿಲ್ಪದ ಬೀಡು. ನಿಜವಾಗ್ಲೂ ಈ ಸಾಂಗಿನ ಥರನೇ ಕರುನಾಡು ಸ್ವರ್ಗದ ಸೀಮೆ ಥರನೇ ನಮಗೆಲ್ಲಿ ಸ್ವರ್ಗ ಸಿಕ್ಕಿದ್ದಷ್ಟೇ ಫೀಲ್ ಆಯಿತು. ನೆಕ್ಸ್ಟ್ ಪ್ಲೇಸ್ಗೆ ನಾವೆಲ್ಲ ಹೋದ್ವಿ. ಫಾಲ್ಸ್ ಇತ್ತು ಅಲ್ಲೇ ನೀರಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ನೀವೇ ನೋಡಿ, ಫಾಲ್ಸಲ್ಲಿ ಎಷ್ಟು ಚೆಂದ ನೀರು ಹರಿತಿದೆ. ಈ ಥರ ಬ್ಯೂಟಿಫುಲ್ ಪ್ಲೇಸಸ್ಸು ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ ಅನಿಸುತ್ತೆ. ನೀವು ಒಂದು ಸಲ ವಿಸಿಟ್ ಮಾಡಿ. ಚಿಕ್ಕಮಂಗ್ಳೂರು ಸೈಡೆಲ್ಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ರಿಯಲ್ ಸ್ವರ್ಗನೇ ನೋಡಿದಷ್ಟು ಖುಷಿ ಆಗ್ತಿದೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ. ನಿದ್ದೆ ಮಾಡ್ತಿದ್ವಿ. ನಾನು ಕೂಡ ಮಲಗಿದ್ದೆ. ವಿಡಿಯೋ ಮಾಡಿದ್ದಾರೆ ನಮ್ಮ ಕ್ಲಾಸ್ ಹುಡುಗರು, ಗೊತ್ತಿಲ್ಲ ನನಗೆ. ನಿದ್ದೆ ಬರ್ತಿತ್ತು ಅಂತ ಎಲ್ಲ ಮಲ್ಕೊಂಡಿದ್ದೀವಿ.
ಫುಲ್ ಎಂಜಾಯ್ ಮಾಡಿದ್ವಿ. ಒನ್ ಡೇ ಟ್ರಿಪ್ಪಲ್ಲಿ ತುಂಬಾ ಖುಷಿ ಇತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾ ಇರಿ.